ಇರತಕ್ಕಂತ ಯಾರೇ ಇಲ್ಲಿಂದ ಹೋಗ್ಲಿ ಅವ್ರಿಗೆ ಅಟ್ಲೀಸ್ಟ್ ತಿರುಪತಿಗೆ ಬಂದ್ವಿ ನಮಗೂ ಪ್ರಸಾದ ಸಿಕ್ತು ಅಂತೇಳಿ ಒಂದು ಖುಷಿಯಿಂದ ಅದನ್ನು ಸ್ವೀಕಾರ ಮಾಡಿ ಬರುವಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ಸಭಾಪತಿಗಳೇ, ಕರ್ನಾಟಕದಿಂದ ಯಾವುದೇ ಶಾಸಕರು ಅದು ಕೆಳಮನೆ ಇರ್ಬೋದು ಮೇಲ್ಮನೆ ಇರ್ಬೋದು ದರ್ಶನ ಭಾಗ್ಯ ಅವರು ಸ್ವಂತ ಹೋದ್ರೂ ಕೂಡ ಕೆಲವು ಟೈಮಲ್ಲಿ ಅದನ್ನು ಕೊಡೋದಕ್ಕೆ ಮುಂದಕ್ಕೆ ಹೋಗಲ್ಲ. ಅದು ತಾವು ಕೂಡ ಒಂದು ಎರಡು ಬಾರಿ ನನಗೂ ಕೂಡ ಹೇಳಿದ್ದೀರಿ. ಅದು ತಮ್ಮ ಗಮನಕ್ಕೆ ಮತ್ತೊಮ್ಮೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೀನಿ. ಇದಕ್ಕೋಸ್ಕರನೇ ತಿರುಪತಿಯಲ್ಲಿ ದರ್ಶನ ಭಾಗ್ಯ ಬೇಕು ಅಂತೇಳಿ ತೆಲಂಗಾಣ ರಾಜ್ಯದ ಶಾಸಕರು ಅಲ್ಲಿರತಕ್ಕಂಥ ಶಾಸಕರು ಕೂಡ ಹಿಂಗೆ ಅವ್ರ ಲೆಟರ್ನ ಕಳಿಸಿದ್ರೆ ರಿಜೆಕ್ಟ್ ಮಾಡಿಬಿಡ್ತಾ ಇದ್ರು. ಅಲ್ಲಿರತಕ್ಕಂಥ ಆಡಳಿತ ಮಂಡಳಿಯವರು ವಿಶೇಷವಾಗಿ ಆಂಧ್ರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಚಂದ್ರಬಾಬು ನಾಯ್ಡು ಅವರ ಜೊತೆಯಲ್ಲಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿ ಶಾಸಕರ ನಿಯೋಗ ತೆಲಂಗಾಣದಿಂದ ಚಂದ್ರಬಾಬು ನಾಯ್ಡುನವ್ರನ್ನ ಹೋಗಿ ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಅದಕ್ಕೊಂದು ಜೀವ ಹೊರಡಿಸಿದ್ದಾರೆ. ಆ ಸರ್ಕಾರದಿಂದ, ಆಂಧ್ರ ಪ್ರದೇಶ ಸರ್ಕಾರದಿಂದ ತೆಲಂಗಾಣ ಶಾಸಕರು ಯಾರೇ ಬರಲಿ ಅವರ ಪತ್ರದ ಮೇಲೆ ವಾರಕ್ಕೆ 3 ದಿವಸ 18 ಮಂದಿಗೆ ದರ್ಶನವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಜೀವ ಹೊರಡಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಿಂದ ಕೂಡ ಒಂದು ಶಾಸಕರ ನಿಯೋಗವನ್ನು ಕರೆಸ್ಕೊಂಡು ಮಾನ್ಯ ಮುಜರಾಯಿ ಸಚಿವರು ನಮ್ಮ ಶಾಸಕರ ಲೆಟರ್ ಮೇಲೆ ವಾರಕ್ಕೆ ಅಟ್ಲೀಸ್ಟ್ ತೆಲಂಗಾಣ ಮಾಡಲಾಗಿ 3 ದಿನಕ್ಕೆ ಆ ಒಂದು ದರ್ಶನವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಹೋಗಿ ವಿನಂತಿ ಮಾಡಿ ಅದನ್ನು ಕೂಡ ಒಂದು ನಿಯೋಗ ಹೋದ್ರೆ ಅದಕ್ಕೊಂದು ಅರ್ಥ ಬರುತ್ತೆ ಅಂತೇಳಿ ನಿಮ್ಮ ಮೂಲಕ ಮಾನ್ಯ ಸಚಿವರಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎರಡನೇದಾಗಿ ಕಾಶಿ ಬಗ್ಗೆ ಹೇಳ್ಬಿಡ್ತೀನಿ. ಕಾಶಿ ಬಗ್ಗೆ ತಮಗೆ ಗೊತ್ತಿದೆ, ಪ್ರಯಾಗ್ರಾಜ್ ಆಯ್ತು. ಈಗ ಇಡೀ ದೇಶ ವಿದೇಶ ಎಲ್ಲರೂ ಕೂಡ ಬಹುಪಾಲು ಇವತ್ತು ಆ ಪ್ರಯಾಗ್ರಾಜ್ ಬಗ್ಗೆ ಮಾತಾಡಿ ಅಲ್ಲಿ ಗಂಗೆ, ಯಮುನೆ, ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಎಲ್ಲರೂ ಕೂಡ ಪುಣ್ಯ ಸ್ನಾನ ಮಾಡಿ ಬಂದಿದ್ದಾರೆ. ಅಲ್ಲಿ ಹೋಗಿರತಕ್ಕಂಥವ್ರು ಎಲ್ಲರೂ ಕೂಡ ಕಾಶಿಗೆ ವಿಸಿಟ್ ಮಾಡಿದ್ದಾರೆ. ಕಾಶಿಯಲ್ಲಿ ನಮ್ಮ ರಾಜ್ಯದ ಸಂಪತ್ತು, ನಮ್ಮ ರಾಜ್ಯದ ಆಸ್ತಿ ಏನಿತ್ತು ಅತಿಥಿ ಗೃಹ, ಅದನ್ನ 100 ವರ್ಷ ಆಗಿದೆ ಅಂತೇಳಿ ಅದನ್ನ ನೆಲಸಮ ಮಾಡಿದ್ದಾರೆ. ಬಹುಶಃ ಅದಾದ ನಂತರ ಅದನ್ನು ಕಟ್ಟಡ ಪ್ರಾರಂಭ ಮಾಡಕ್ಕೆ ಇನ್ನೂ 1 ವರ್ಷ ಬೇಕು ಅಂತ ಉತ್ತರದಲ್ಲಿ ಹೇಳಿದ್ದಾರೆ. ಯಾಕೆ ಅಷ್ಟು ಲೇಟ್ ಮಾಡ್ತೀರಿ? ಕಾಶಿ ಅಂದ್ರೆ ಎಲ್ಲರೂ ಹೋಗುವಂತ, ಕಾಶಿ ವಿಶ್ವನಾಥ ದರ್ಶನ ಪಡೆಯುವಂತ ಪುಣ್ಯ ಸ್ಥಳ, ಅದ್ರ ಬಗ್ಗೆ ಕೂಡ ಬೆಳಕು ಚೆಲ್ಲಬೇಕು. ಮನೆ ಸಭಾಪತಿಗಳು ಒಂದೇ ನಿಮಿಷ. ಸಭಾಪತಿಗಳ ತಿರುಪತಿ ಹೇಳಿದ್ದು ಈಗ ತೆಲಂಗಾಣಗೆ 23ನೇ ತಾರೀಕಿಂದ ಅನುಮತಿ ಕೊಡ್ತಾ ಇದ್ದಾರೆ. ದಯಮಾಡಿ ನಮಗೆಲ್ಲ ಕೊಡಿಲ್ಲ ಅಂದ್ರೆ ಒಂದಿನ ಮುಂಚೆ ಕಾಯ್ಬೇಕು. ದಯಮಾಡಿ ಅದೊಂದು ರೆಸಲ್ಯೂಷನ್ ಮಾಡಿ ಎಲ್ಲ ನಿಯೋಗ ಹೋದ್ರೆ ನಮಗೂ ಒಂದು ಅವಕಾಶ ಸಿಗುತ್ತೆ. ಇಲ್ಲಾಂದ್ರೆ 10,000 ಕಟ್ಟಬೇಕು, ಒಂದಿನ ಮುಂಚೆ ಹೋಗ್ಬೇಕು. ಸಭಾಧ್ಯಕ್ಷರೇ, ಈಗ ಅದಕ್ಕೆ 23ನೇ ತೆಲಂಗಾಣಕ್ಕೆ ಮಾತ್ರ ಕೊಟ್ಟಿದ್ರೆ ನಮಗೂ ಕೊಡ್ಲಿ. ಸುಮಾರು 7 ಎಕರೆ ಜಾಗದಲ್ಲಿ ಸಭಾಧ್ಯಕ್ಷರೇ ಈಗಾಗಲೇ ಹಳೆ 80 ರೂಮ್ಸ್ ಇತ್ತು, ಅದು ರಿನಿವೇಷನ್ ಆಲ್ಮೋಸ್ಟ್ ಎಲ್ಲ ಆಗಿದೆ. ಆಮೇಲೆ ಹಂಪಿ ಬ್ಲ್ಯಾಕ್ ಅಂತ 110 ರೂಮ್ಸು ಅದು ಉದ್ಘಾಟನೆ ಆಯಿತು. ಶರವಣವರು ಬಂದಿದ್ರು ಅವತ್ತು. ಆಮೇಲೆ 3ನೇದು ಐಹೊಳೆ 134 ಅದು ಉದ್ಘಾಟನೆ ಆಯಿತು. ಉದ್ಘಾಟನೆ ಅಂದರೆ ಅನಫಿಷಿಯಲ್ ಆಗಿ ಮಾಡಿಲ್ಲ, ಅಧಿಕೃತವಾಗಿ ಮಾಡಿಲ್ಲ ಇನ್ನು. ಆಮೇಲೆ 36 VIP ರೂಮ್ಸು ರೆಡಿ ಆಗ್ತಾಯಿದೆ ಸಭಾಧ್ಯಕ್ಷರೇ. ಆಮೇಲೆ 500 ಜನ ಕೂತ್ಕೊಳ್ಳುವಂಥದ್ದು ಒಂದು ಚೌಲ್ಟ್ರಿ ಕೂಡ ರೆಡಿ ಆಗ್ತಾಯಿದೆ. ಮೇಗೆ ಎಲ್ಲ ಕೂಡ ಮುಗಿಯುತ್ತೆ. ಈಗ ಟೆಂಪ್ರರಿ ಆಗಿ ಯಾರಿಗೋ ಇದು ಹೌಸ್ ಕೀಪಿಂಗ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಏನೋ ಸಣ್ಣ ಪುಟ್ಟ ಲೋಪದೋಷಗಳಿರ್ಬೋದು, ಆದರೆ ಅಟ್ಲೀಸ್ಟ್ ಮಿನಿಮಮ್ ಈ 4 ಸ್ಟಾರ್ ಹೋಟ್ಲ್ ಇದೆಯಲ್ಲ ಆ ಫೆಸಿಲಿಟೀಸ್ ಆದರೂ ಕೊಡಬೇಕು. ಒಂದು 100 ರೂಪಾಯಿ ಮೇಂಟೆನೆನ್ಸ್ ಜಾಸ್ತಿ ಕೊಟ್ಟರೂ ಪರವಾಗಿಲ್ಲ. ಅದನ್ನು ಟೆಂಡರ್ ಕರೆದು ಒಳ್ಳೆ ಉತ್ತಮ ಅಂದರೆ ಬೇರೆ ಎಕ್ಸ್ಪೀರಿಯೆನ್ಸ್ ಇರ್ತಕ್ಕಂಥವ್ರು ಕೊಟ್ಟು ಚೆನ್ನಾಗಿ ಶುಚಿತ್ವ ಚೆನ್ನಾಗಿರಬೇಕು, ಜನ ಚೆನ್ನಾಗಿದೆಯಪ್ಪ ಅಂತ ಹೇಳಬೇಕು. ಆ ಥರದ್ದು ಮಾಡ್ತೀವಿ ಸಭಾಧ್ಯಕ್ಷರೇ. ಈಗ ಎಲ್ಲ ಮುಗಿದ ಮೇಲೆ ಒಂದೇ ಟೆಂಡರ್ ಕರೀತೀವಿ. ಇನ್ನು 36 ರೂಮ್ ಬಾಕಿ ಇದೆ, ಚೌಲ್ಟ್ರಿ ಬಾಕಿ ಇದೆ. ಚೌಲ್ಟ್ರಿ ಬೇರೆಯವ್ರು ಕೊಡೋಣ. ಇದನ್ನೆಲ್ಲ ಮಿನಿಮಮ್ 4 ಸ್ಟಾರ್ ಫೆಸಿಲಿಟೀಸ್ ಇರಬೇಕು. ಯಾರೂ ಕೂಡ ಏನಪ್ಪ ಗಲೀಜ್ ಆಗಿದೆ ಅಂತ ಅಂದ್ಕೋಬಾರ್ದು. ಸಣ್ಣ ಪುಟ್ಟ ಇದಿದೆ, ಲೋಪದೋಷಗಳಿದೆ, ಇಲ್ಲ ಅಂತೇಳಲ್ಲ. ಮತ್ತು ಒಂದು ಫರ್ನಿಚರ್ಸು ಅಷ್ಟೇ, ಮನೆ ಆರ್ಕಿಟೆಕ್ಟ್ ನಾನೇ ಕರೆಸಿ ಬೇರೆ ಬೇರೆ ಹೋಟ್ಲ್ಸಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನೀವೇ ಹೋಗಿ ಪ್ರತಿ ರೂಮ್ಗೂ ಕೂಡ ಯಾವ ರೀತಿ ಇರಬೇಕು ಅಂತ ಹೇಳಿದ್ದೀನಿ ಸಭಾಧ್ಯಕ್ಷರೇ. ಮತ್ತು ಯೂನಿಫಾರಮ್ ಹಾಕಬೇಕು ಎಂಪ್ಲಾಯೀಸ್ಗೆ ಅಂತ ಹೇಳಿದ್ದಾರೆ, ಅದನ್ನು ಮಾಡೋಣ ಸಭಾಧ್ಯಕ್ಷರೇ. ಯೂನಿಫಾರಮ್ಮು ಕಡ್ಡಾಯವಾಗಿರೋದಕ್ಕೆ ಅದನ್ನು ಮಾಡೋಣ. ಆಮೇಲೆ ಇದರಲ್ಲಿ ಈ ಆನ್ಲೈನಲ್ಲಿ ಸಭಾಧ್ಯಕ್ಷರೇ 60% ಆನ್ಲೈನಲ್ಲಿ ಯಾರು ಬೇಕಾದ್ರೂ ಮಾಡ್ಕೋಬೋದು. ನಮ್ಮ ದೇಶದಲ್ಲಿ ಯಾರು ಬೇಕಾದ್ರೂ, ಯಾವ ರಾಜ್ಯದವ್ರು ಬೇಕಾದ್ರೂ 60% ರೂಮ್ಸು ಆನ್ಲೈನಲ್ಲಿ ಮಾಡ್ಕೋಬೋದು. 40% ರಿಸರ್ವೇಷನ್ ಇಟ್ಟಿರ್ತೀವಿ, ಅದು ನಮ್ಮ ಕರ್ನಾಟಕದವ್ರಿಗೆ.
40% ರಿಸರ್ವೇಷನ್ ಇರುತ್ತೆ. ಮತ್ತು ಕಾಶಿ ಇದು ಸುಮಾರು 1924ರಲ್ಲಿ ಕಟ್ಟಿದ್ದು ಸಭಾಧ್ಯಕ್ಷರೇ, ಹಳೇದು. ಆಗ ಮೈಸೂರು ಮಹಾರಾಜರೇ ಕೊಟ್ಟಿದ್ದು ಆ ಜಾಗನ. ಈ ಹಿಂದೆ ಒಂದು ಕಟ್ಟಿದ್ದಾರೆ, ಅದೊಂದು 30-40 ವರ್ಷ ಆಗಿತ್ತು. ಆಮೇಲೆ ನಾನೇ ಹೋಗಿದ್ದೆ, ಖುದ್ದಾಗಿ ನಾನೇ ಹೋಗಿದ್ದೆ. ನಾನು ಹೋಗಿ ಬಂದಮೇಲೆ ಏನಾಯಿತು, ಅಲ್ಲಿ ಪಕ್ಕದ ಅಟ್ಯಾಚ್ಡು ಹರಿಶ್ಚಂದ್ರ ಘಾಟು. ಅವರು ಹರಿಶ್ಚಂದ್ರ ಘಾಟ್ ರಿಪೇರಿ ಮಾಡೋಕ್ಕೆ ಹೋಗಿ ನಮ್ಮ ಕಾಂಪೌಂಡನ್ನ ಬೀಳಿಸ್ಬಿಟ್ರು. ಸುಮಾರು 80 ಮೀಟ್ರ್ ಅಷ್ಟು ಕಾಂಪೌಂಡು ಪೂರ್ತಿ ಬಿದ್ದಿಲ್ಲ, ಒಂದು ಅರ್ಧ ಬಿದ್ದೇ ಹೋಯಿತು ಅವರು ಕೆಲಸ ಮಾಡೋಕ್ಕೆ ಹೋಗಿ. ಆದ್ದರಿಂದ ಈಗ ಪೈಲ್ಸ್ ಫೌಂಡೇಶನ್ ಹಾಕಿ ಅಷ್ಟು ಅದು ಪೈಲ್ ಮತ್ತು ಕನ್ನಡ ಕಟ್ಟೋದಕ್ಕೆ ಒಂದು 36 ಕೋಟಿ ಆಗುತ್ತೆ. ಅದರಿಂದ ಈಗ ಅಲ್ಲಿ ಇದು ರಿಸರ್ವೇಷನ್, ರೂಮ್ಸ್ ರಿಸರ್ವೇಷನ್ ನಿಲ್ಲಿಸಿದ್ದೀವಿ. ಯಾಕಂದರೆ ಕನ್ನಡ ಕೂಡ ಶಿಥಿಲ ಆಗಿದೆ. ಹಿಂದಿನ ಕನ್ನಡ ಕಟ್ಟಿ 30-40 ವರ್ಷ ಆಗಿದೆ, ಅದೇನು ಅನುಕೂಲ ಇಲ್ಲ. ಅದರಿಂದ ಅದನ್ನು ತೆಗೆದು ಶಿಥಿಲವಾಗಿರ್ತ ಕನ್ನಡವನ್ನು ಕೂಡ ತೆಗೆದು ಮುಂದಕ್ಕೆ ಈ ಒಂದು 36 ಕೋಟಿ ಇದೆಲ್ಲ ಎಸ್ಟಿಮೇಟ್ ಎಲ್ಲ ಮಾಡೋಕ್ಕೆ ಹೇಳಿದ್ದೀವಿ. ಅಂದಾಜು ಇಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಕಾಶಿಗೆ ಹೋಗುವಂಥವ್ರು ಕೂಡ ಅನುಕೂಲ ಆಗುತ್ತೆ. ಒಂದು ನಿಮಿಷ ಸಭಾಪತಿಗಳೇ, ಕಾಶಿ ವಿಚಾರದಲ್ಲಿ ಸ್ವಲ್ಪ ಬ್ಯಾಗ್ನೇ ಕೆಲಸ ಶುರು ಮಾಡಿ. ಒಂದು ಎರಡನೇದಾಗಿ ಇವತ್ತು ತಿರುಪತಿ ವಿಚಾರದಲ್ಲಿ ಅಲ್ಲಿ ಒಂದು ಡೆವಲಪ್ಮೆಂಟ್ ಅಂತಾನೆ ಒಂದು ಬೋರ್ಡ್ ಥರನೋ ಅಥವಾ ಏನೋ ನಮ್ಮ ಶಾಸಕರು ಮತ್ತು ಅಧಿಕಾರಿಗಳು ಒಳಗೊಂಡಂತೆ ಒಂದು ಟೀಮ್ ಮಾಡಿ, ಅದು ಕೆಳಮನೆ ಶಾಸಕರನ್ನು ತಗೊಳ್ಳಿ, ಮೇಲ್ಮನೆ ಶಾಸಕರು ತಗೊಳ್ಳಿ, ಒಂದು ಟೀಮ್ ಮಾಡಿದ್ರೆ ಶಾಸಕರು ಟೀಮ್ ಅಲ್ಲಿ ಹೋಗಿದ್ರೆ ಅಲ್ಲಿ ಇರತಕ್ಕಂಥವ್ರು ಕೂಡ ಒಂದು ಅವೇರ್ನೆಸ್ ಇರುತ್ತೆ. ಅಲ್ಲಿ ನೋಡಿ ಇಷ್ಟು ದೊಡ್ಡ ಪ್ರಾಪರ್ಟಿ 7.5 acre ಇರತಕ್ಕಂಥದ್ದು ಇಷ್ಟು ಸುಂದರವಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದೀರಿ. ಅದರಲ್ಲಿ ಎರಡನೇ ಮಾತಿಲ್ಲ, 400 ಕೋಟಿ ರೂಪಾಯಿ ಖರ್ಚಾಗಿದೆ. ಇಂದಿನ ಪೂಜಾರವರು ಮುಜರಾಯಿ ಸಚಿವರಾಗಿದ್ದಾಗ 200 ಕೋಟಿ ಕೊಟ್ಟಿದ್ರು. ಈಗ ತಾವು ಬಂದ ಮೇಲೆ ಒಂದು 200 ಕೋಟಿ ಕೊಟ್ಟಿದ್ದೀರಾ ಅಂತ ಅನಿಸ್ತದೆ ನನಗೆ. ಒಟ್ಟು 400 ಕೋಟಿ ಅಂತ ಉತ್ತರದಲ್ಲಿ ತೋರಿಸಿದ್ದೀರಿ. ಬಹುಶಃ ಇದಕ್ಕೆ ಅಲ್ಲಿ ಬರತಕ್ಕಂಥವ್ರಿಗೆ ಯಾವುದೇ ದೋಷ ಇಲ್ದೇನೆ ಅವರು ದರ್ಶನ ಮಾಡಿಕೊಂಡು ವಸತಿಯಲ್ಲಿ ಇದ್ದು ಬರಬೇಕಾಗ್ತದೆ. ಅದರ ಕಡೆ ಗಮನ ಹರಿಸಿ. ಸಭಾಧ್ಯಕ್ಷರೇ, ಈಗ ಆಯ್ತಾಯ್ತು, ತಿರುಪತಿ ಹತ್ರ ಕೊಡಿ, ಅಲ್ಲಿ ನಮ್ಮ ಆಫೀಸ್ ಇರ್ತಾರೆ. ಮತ್ತು ನೀವೇನು ಯಾವ ರೀತಿ ಮಾಡಬೇಕು ಅಂತ ಒಂದು ಸಲಹೆ ಕೊಡಿ. ಅದನ್ನು ನಿಮ್ಮ ಸಲಹೆ ಸ್ವಲ್ಪ ಯೋಚನೆ ಮಾಡಿ ಅಧಿಕಾರಿಗಳ ಹತ್ರ ಮಾತಾಡಿ ಯಾವ ರೀತಿ ಮಾಡಬೇಕು ಅಂತ ಮಾಡಿ. ಕಮಿಟಿ ಮಾಡಿಬಿಡಿ ಸರ್. ಒಂದು ಕಮಿಟಿ ಮಾಡಿದ್ರೆ ಅಲ್ಲಿ ಯಾವಾಗಲೂ ಒಂದ್ಸತಿ ವಿಸಿಟ್ ಮಾಡಿದಾಗ ಇಂಡಿವಿಜುವಲ್ ಹೋಗ್ಲಿ, ಟೀಮ್ ಹೋಗ್ಲಿ, ಅಲ್ಲಿ ಈ ತರ ಬರ್ತಾರಪ್ಪ ಅಂತೇಳಿ ಒಂದು ಅವೇರ್ನೆಸ್ ಇತ್ತು. ಅಲ್ಲಿರೋರು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಕ್ಕೆ. ಯಾಕಂದ್ರೆ ಅದು ಆಂಧ್ರ ಪ್ರದೇಶ, ಇಲ್ಲಿಂದ ಹೋಗೋರು ಏನಾಗ್ತಾ ಇದೆ TTDಯಲ್ಲಿ ನಿಮ್ಗೆ ತೆಲುಗು ಭಾಷೆ ಬರ್ಲಿಲ್ಲ ಅಂದ್ರೆ ಯಾರು ನಿಮ್ಮನ್ನ ಕ್ಯಾರೆ ಮಾಡಲ್ಲ. ಅಲ್ಲಿ ಆ ಪ್ರಾಬ್ಲಮ್ ಇದೆ. ಅದರಿಂದ ನಾನು ಹೇಳ್ತಾ ಇರತಕ್ಕಂಥದ್ದು, ಇಲ್ಲಿಂದ ನಮ್ಮ ಕರ್ನಾಟಕದಿಂದ ಶಾಸಕರದ್ದು ಒಂದು ಟೀಮ್ ಮಾಡಿದ್ರೆ ಅಲ್ಲಿ ಇನ್ನಷ್ಟು ಸುಧಾರಣೆ ತರಲಿಕ್ಕೆ ಅವಕಾಶ ಇರುತ್ತೆ. ಅದ್ರ ಕಡೆ ಗಮನ ಹರಿಸಿ. ಎರಡನೇದಾಗಿ ಬಹಳ ಮುಖ್ಯವಾಗಿ ಶಾಸಕರ ನಿಯೋಗ CM ನ ಭೇಟಿ ಮಾಡಕ್ಕೆ ಆಂಧ್ರ CM ನ ಅವಕಾಶ ಮಾಡಿಕೊಡಿ. ಅದು ಒಂದು ಮಾಡಿ ದರ್ಶನ ಭಾಗ್ಯವನ್ನು ಒದಗಿಸ್ಕೊಡಿ ಅಂತ ಹೇಳಿ ತಮ್ಮನ್ನ ಕೇಳ್ಕೊತಾ ಇದ್ದೀನಿ. ಉತ್ತರ ಹೇಳ್ಬೇಡಿ. ನಿಮ್ದು ಟ್ರಾನ್ಸ್ಫರ್ ಆಗಿದೆ, ಡಾಕ್ಟರ್ ಟ್ರಾನ್ಸ್ಫರ್ ಆಗಿದೆ, ನಿಮ್ಮದು ನಗರಾಭಿವೃದ್ಧಿ ಟ್ರಾನ್ಸ್ಫರ್ ಆಗಿದೆ. ನೆಕ್ಸ್ಟ್ ಬರ್ತದೆ ರವಿ. ರವಿ. ಮಾನ್ಯ ಸಭಾಪತಿಗಳ ಮುಖ್ಯ ಗುರುತಿನ ಪ್ರಶ್ನೆ ಸಂಖ್ಯೆ 1292 ಮಾನ್ಯ ಲೋಕೋಪಯೋಗಿ ಸಚಿವರಲ್ಲಿ ಕೇಳೋಣ. ಸನ್ಮಾನ್ಯ ಸಭಾಪತಿಗಳೇ, ಸನ್ಮಾನ್ಯ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಕೇಳಿರ್ತಕ್ಕಂಥ ಪ್ರಶ್ನೆ, ರಾಜ್ಯಾದ್ಯಂತ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಭಾಳ ನಿಧಾನಗತಿಯಲ್ಲಿ ನಡೀತಾ ಇರೋದ್ರಿಂದ ಸಾರ್ವಜನಿಕರಿಗೆ ಆಗ್ತಾ ಇರೋ ತೊಂದರೆಯ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಅದರ ಬಗ್ಗೆ ಕೈಗೊಂಡಿರ್ತಕ್ಕಂಥ ಕ್ರಮಗಳೇನು ಅಂತ ಕೇಳಿದೆ. ಈಗ ಅವ್ರು ಪಟ್ಟಿ ಕೊಟ್ಟಿದ್ದಾರೆ ಯಾವ್ಯಾವ ಕಾಮಗಾರಿಗಳು ನಿಧಾನಗತಿಯಲ್ಲಿ ರಾಜ್ಯಾದ್ಯಂತ ನಡೀತಾ ಇದೆ ಅಂತೇಳಿ. ಉತ್ತರ ಮತ್ತು ದಕ್ಷಿಣ ಅಂತೇಳಿ ದೊಡ್ಡದಾದ ಪಟ್ಟಿ. ಬಹುತೇಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳು ಎಲ್ಲ ಕಾಮಗಾರಿಗಳಲ್ಲೂ ಕೂಡ ಲೋಪ ಇರ್ತಕ್ಕಂಥದ್ದು, ಎಲ್ಲವೂ ಕೂಡ ವಿಳಂಬವಾಗಿ ನಡೀತಾ ಇರ್ತಕ್ಕಂಥದ್ದು. ಜನರಿಗೆ ನಿಗದಿತ ಸಮಯದಲ್ಲಿ ಕಾಮಗಾರಿಗಳನ್ನು ಕಂಪ್ಲೀಟ್ ಮಾಡಿ ಜನರ ಪ್ರಯೋಜನಕ್ಕೆ ಮಾಡದೇ ಇರತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಈ ಪಟ್ಟಿ ಒಂದು ದೊಡ್ಡದಾದಂಥ ಒಂದು ಪಟ್ಟಿನೇ ಇದೆ. ಆಮೇಲೆ ರಾಜ್ಯ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ಏನು ಅಂತ ಕೇಳಿದ್ದೆ. ನಾನು ಅದ್ರ ಬಗ್ಗೆ ಮಂತ್ರಿಗಳು ಹೇಳ್ತಾ, ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ 10 ಬಾರಿ ಸಭೆ ಮಾಡಿದ್ದೀನಿ. ಅದೇ ರೀತಿಯಾಗಿ ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ 6 ಸಭೆ ಮಾಡಿದ್ದೀವಿ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ 10 ಸಭೆಗಳನ್ನು ಮಾಡಿದ್ದೀವಿ ಅಂತೇಳಿ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಆ ವಿಚಾರವಾಗಿ ಲೋಕೋಪಯೋಗಿ ಸಚಿವರಿಗೆ ಅವರ ಆಸಕ್ತಿಯನ್ನು ವಹಿಸಿ ಈ ನ್ಯಾಷನಲ್ ಹೈವೇಸ್ ರಾಷ್ಟ್ರೀಯ